ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ್. ಇಂದು ನಾನು ಕದಂಬರ ರಾಜ ಮಯೂರವರ್ಮ ತನ್ನ ಜನ್ಮ ರಹಸ್ಯವನ್ನು ತಿಳಿಯುವ ಸನ್ನಿವೇಶವನ್ನು ಅಭಿನಯಿಸಿ ತೋರಿಸುತ್ತೇನೆ. ಬಾ ಮಗು ಮಯೂರ, ಬಾ. ಗುರುಗಳೇ, ಏನಿದು? ಯಾರ ಸಮಾಧಿ ಇದು? ಏನೀ ದೀಪಗಳೆಲ್ಲ? ಮಗು, ಅದೆಲ್ಲ ಹೇಳುವೆ, ಮೊದಲು ಇದಕ್ಕೆ ನಮಸ್ಕರಿಸು. ಮಗು ಮಯೂರ, ನಮಗೂ ವಯಸ್ಸಾಗಿದೆ. ನಿನಗೆ ಹೇಳಬೇಕಾದ ಮಾತು ಒಂದು ಉಳಿದಿದೆ ಮಗು. ಗುರುಗಳೇ, ಏನೀ ಒಗಟಿನ ಮಾತು? ಅದೇನು ಮಾತು ಹೇಳಿ? ನಾನು ಹೇಳುತ್ತೇನೆ, ಗಮನವಿಟ್ಟು ಕೇಳು. 25 ವರ್ಷಗಳ ಹಿಂದೆ ಈ ರಾಜ್ಯವನ್ನು ಕದಂಬರ ರಾಜ ಚಂದ್ರವರ್ಮರು ಆಳುತ್ತಿದ್ದರು. ಹಾಂ, ದೊರೆಗಳ ಬಗ್ಗೆ ನಾನು ಕೇಳಿದ್ದೀನಿ. ಆ ದೊರೆಯನ್ನು ಯುದ್ಧ ಭೂಮಿಯಲ್ಲಿ ಸೋಲಿಸಲಾಗದೆ ಮೋಸದಿಂದ ಅವರ ಅರಮನೆಯಲ್ಲೇ ಅವರ ಅಂಗರಕ್ಷಕರ ಕೈಯಲ್ಲೇ ಕೊಂದು ಹಾಕಿದರು. ಅದಷ್ಟೇ ಅಲ್ಲ, ಅವರ ಧರ್ಮಪತ್ನಿಯು ತನ್ನ ಎಳೆಗೂಸನ್ನು ಹೆತ್ತಿ ಓಡಿ ಹೋಗುತ್ತಿರುವಾಗ ಅವರನ್ನು ಸಹ ಕೊಂದು ಹಾಕಿದರು. ಆದರೆ ಈ ರಾಜ್ಯದ ಅದೃಷ್ಟ, ಆ ಮಗು ನಮಗೆ ಸಿಕ್ಕಿತು. ಕದಂಬ ವಂಶದ ಮಗು ನಮಗೆ ಸಿಕ್ಕಿತು. ಆ ಮಗು ಬೇರೆ ಯಾರೂ ಅಲ್ಲ ಮಯೂರ, ನೀನೇ. ಆ ವೀರತಾಯಿ ನಿನ್ನ ತಾಯಿ. ಇದೇ ಅವರ ಸಮಾಧಿ. ನಿನ್ನ ತಾಯಿಯ ಸಮಾಧಿಗೆ ನಮಸ್ಕರಿಸು ಮಗು. ಅಮ್ಮ, ಬುದ್ಧಿ ಬೆಳೆಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರೆವಾದ ಈ ವಿಷಯ ಕೊರಳಿಗೆ ಅರೆವಾಗುತ್ತದೆ ಎಂಬ ಮಾತು ಅದೆಷ್ಟು ಸತ್ಯ. ಅಂದರೆ ಆಗಾಗ ನನ್ನ ಕನಸಲ್ಲಿ ಬರುತ್ತಿದ್ದ ದೇವತೆ ನೀನೇ ತಾಯಿ. ಬಾ ಮಗು, ಈ ಮಣಿಕಿರೀಟ ನಿನಗೆ ಬೇಡವೇ? ಈ ರತ್ನಸಿಂಹಾಸನ ನಿನಗೆ ಬೇಡವೇ? ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಕ್ಕರೆಯಿಂದ ಕರೆಯುತ್ತಿದ್ದ ದೇವಿ ನೀನೇ. ಈ ನಿನ್ನ ಮಗನ ಮೇಲೆ ಅದೆಷ್ಟೊಂದು ಭರವಸೆ ನಿನಗೆ ತಾಯಿ. ಭೂಮಿ ಆಕಾಶಗಳೇ ಸಿಡಿದು ಹಬೆಯಾಗಲಿ, ಆದರೆ ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ. ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ವಂಶವೃಕ್ಷ ನಿನ್ನ ಕ್ರೌರಕ್ಕೆ ಸಿಕ್ಕಿ ನಿರ್ನಾಮವಾಗಿದೆ ಎಂದು ನೀನು ತಿಳಿದಿರುವೆಯೋ, ಅದೇ ವಂಶವೃಕ್ಷ ಇಂದು ಚಿಗುರಿ ತಲೆಯೆತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ಅವರನ್ನು ನಮ್ಮ ರಾಜ್ಯದಿಂದ ಒತ್ತೋಡಿಸಿ ಆ ವೈಜಯಂತಿ ರತ್ನ ಸಿಂಹಾಸನ ಮೇಲೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಕೂರಿಸುವ ಮುಹೂರ್ತ ಹತ್ತಿರ ಬರುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ಇರುವುದೇ ಹೊರತು ನಿನ್ನಂತಹ ಕೋಟಿ ಕೋಟಿ ಪಲ್ಲವರ ದಾಳಿಯಿಂದ ಅದಕ್ಕೆ ಏನೂ ಆಗುವುದಿಲ್ಲ. ಈ ಮಾತನ್ನು ನಾನು ಇಡೀ ರಾಜ್ಯಕ್ಕೆ ತೋರಿಸುವೆ. ಅದೇ ನನ್ನ ಗುರಿ, ಅದೇ ನನ್ನ ಮಂತ್ರ, ಅದೇ ನನ್ನ ಪ್ರತಿಜ್ಞೆ. ಅದೇ ನನ್ನ ಗುರಿ, ಅದೇ ನನ್ನ ಮಂತ್ರ, ಅದೇ ನನ್ನ ಪ್ರತಿಜ್ಞೆ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ.